ನೋಡ್ರಿ ನಾವು ಇವತ್ತು ಕಾಟೇರಮ್ಮನ ದೇವಸ್ಥಾನಕ್ಕೆಲ್ಲ ಬಂದ್ಬಿಟ್ವಿ. ಅಲ್ಲಿಂದ ಎಲ್ಲ ಬೆಳಗ್ಗೆ ಎದ್ವಿ. ನೋಡ್ಗುರು ಇದನ್ನು ನೋಡಿದರೆ ನಮ್ಮ ಯಜಮಾನ್ರ ಮನೆ ಹತ್ರ ಏನು ಜಮ್ಮು ಕಾಶ್ಮೀರ ಏನು ಬೆಂಗಳೂರು ಏನೋ ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟೈತೆ ಗುರು. ಫುಲ್ ಮಂಜು. ಅಲ್ಲಿಂದ ಹಂಗೆ ಲೋಡ್ ಇತ್ತು. ಅಲ್ಲಿಂದ ಸೀದಾ ಬಂದಿದ್ದೆ ಬಂಗಾರಪೇಟೆ ಬಂದುಬಿಟ್ಟು ಲೋಡಿಂಗ್ಗೆಲ್ಲ ಬಿಟ್ಟೆ. ಹಂಗೆ ರಾಯ್ಪುರಿಂದ 2 ಗಾಡಿ ಬರ್ತಾಯಿದ್ವು. 15 ಗಾಡಿಗಳು ನಮ್ಮ ಗಾಡಿಗೆ ಕ್ರಾಸಿಂಗ್ ಎಲ್ಲ ಮಾಡ್ತಾಯಿದ್ರು. 2 ಗಾಡಿ ಬಂದಿದ್ವು ರಾಯ್ಪುರದಿಂದ. ಅವನ್ನ ಹಂಗೆ ಕ್ರಾಸಿಂಗ್ ಮಾಡಿಬಿಟ್ಟು ಲೋಡೆಲ್ಲ ಮಾಡಿದರು. ಮತ್ತು ಅದೇ ಬಿಹಾರಿ ಅಮಲ್ರಿಗೆ ಹಗ್ಗ ಟರ್ಪಲ್ ಹಾಕ್ರಿ ಅಂತ ಹೇಳ್ಬಿಟ್ಟೆ ಗುರು. ಒಂದೊಂದು ಬೈಲೆ ಚೆನ್ನಾಗಿ ಕೊಡ್ತಾರೆ, ಒಂದೊಂದು ಬೈಲೆ ಸಿಕ್ಕಾಪಟ್ಟೆ ಹೇಳ್ಬೇಕು ಗುರು. ಬಿಹಾರಿ ಅಮಲ್ರಿಗೆ ಒಬ್ಬೊಬ್ರಿಗೆ ರೂಢಿನೇ ಇರೋಲ್ಲ ಹಗ್ಗ ಟರ್ಪಲ್ ಹಾಕೋದು. ಇವ್ರಿಗೂ ಎಲ್ಲ ಹೇಳಿ ಕೊಟ್ಬಿಟ್ಟು ಹಗ್ಗ ಟರ್ಪಲ್ ಎಲ್ಲ ಹಾಕ್ಸ್ಕೊಂಡೆ. ಅಲ್ಲಿಂದ ಬಂದೆ ಗುರು. ನಮ್ಮ ಮಣಿಕಂಠ ಬೇರೆ ಕೂಡಿದ ಆಯ್ತು ಬಾ ಗುರು, ಶಾನೆ ದಿವಸ ಕೂಡಿಯ ಇದು ತಿನ್ನೋಣ ಒಂದೊಂದು ಪಾನಿಪುರಿ ಅಂದ್ಬಿಟ್ಟು ನಾವು ಶಿಸ್ತಾಗಿ ಪಾನಿಪುರಿ ಎಲ್ಲ ಕೊಡಿಸಿದ ಗುರು. ಅಲ್ಲಿಂದ ಪಾನಿಪುರಿ ಎಲ್ಲ ತಿನ್ಕೊಂಡ್ವಿ. ಹಾಗೆ ನಮ್ಮ ವೀರಭದ್ರಣ್ಣನ ಡ್ರೈವರ್ ಬೇರೆ ಬಂದರು, ನಮ್ಮ ನೌಷಾದಣ್ಣ. ಅವರು ನಾವು ಪಾನಿಪುರಿ ತಿನ್ಕೊಂಡು ಅಲ್ಲಿಂದ ಶಿಸ್ತ ಮನೆ ಹತ್ರ ಬಂದೆ ಗುರು. ನಮ್ಮ ಅರ್ಜುನನ್ನೆಲ್ಲ ಮಸ್ತಾಗಿ ವಾಟ್ರ್ ವಾಶ್ ಎಲ್ಲ ಮಾಡ್ಕೊಂಡು ಕ್ಲೀನಾಗಿ ಅಲ್ಲಿಂದ ನಾವು ಹಂಗೆ ಫ್ರೆಶ್ ಅಪ್ ಆಗ್ಬೇಕಾಯ್ತು. ಮಸ್ತಾಗೆಲ್ಲ ನಾನು ಸ್ನಾನ ಮಾಡ್ಕೊಂಡು ಎಲ್ಲ ಫ್ರೆಶ್ ಅಪ್ ಆಗಿ ಈ ಥರ ಬಂಬಟ ಕಾಣಿಸ್ತಾ ಇದ್ದೀನಿ ಗುರು. ಅಲ್ಲಿಂದ ನಮ್ಮ ಯಜಮಾನಿಗೆ ಫೋನ್ ಹಾಕೊಂಡು ಸೀದಾ ಬಂದಿದ್ದೆ ಹೊಸಕೋಟೆಗೆ ಡೀಸೆಲೆಲ್ಲ ಫುಲ್ ಮಾಡಿಸ್ಕೊಂಡು ಅಲ್ಲೇ ಹಂಗೆ ದೇವಸ್ಥಾನಕ್ಕೇನು ಹೋಗ್ಬೇಕು ಅನ್ನೋದು ಇದ್ದಿದ್ದಿಲ್ಲ. ಹಂಗೆ ಬರೋ ರೋಡಾಗೆ ಹೋಗ್ಬೇಕು ಅಂತ ಮನ್ಸು ಬಂತು. ನಮ್ಮ ಕಾಟೇರಮ್ಮನ ದೇವಸ್ಥಾನಕ್ಕೆ ನಾವು ಶಿಸ್ತಾಗಿ ಬಂದ್ವಿ ಗುರು. ಕಾಟೇರಮ್ಮನ ದೇವಸ್ಥಾನಕ್ಕೆ ಹೊಸಕೋಟೆಗಿದ್ದಾಗೆ ಹೋಗ್ಬೇಕು ಅಂತಿದ್ವಿ. ಅದು ಯಾವಾಗ ಹಣೆ ಬರ ಕೂಡಿ ಬರ್ತಿದ್ದು ಅವಾಗೆ ಹೋಗೋಕ್ಕಾಗೋದಲ್ಲ ಅಂದ್ಬಿಟ್ಟು ನಾವು ಬಂದ್ವಿ ಗುರು. ಎಲ್ಲ ಕುರಿ ಬಲಿ ಕೋಳಿ ಬಲಿ ಎಲ್ಲ ಕೊಡ್ತಾಯಿದ್ರು ಗುರು. ನಾವು ಎಲ್ಲ ಎಂಟ್ರೆನ್ಸಾಗೆ ಕೈಯೆಲ್ಲ ಮುಕ್ಕೊಂಡು ಶಿಸ್ತಾಗಿ ಬಂದ್ವಿ ಗುರು. ನಾನು ಫಸ್ಟ್ ಟೈಮ್ ಈ ಕಾಟೇರಮ್ಮನ ದೇವಸ್ಥಾನಕ್ಕೆ ಬರ್ತಾಯಿರೋದು. ಒಳ್ಳೆ ಮಸ್ತಾಗೈತೆ ಗುರು. ಕಾಟೇರಮ್ಮನ ದೇವಸ್ಥಾನ ಮಾತ್ರ ಭಯಂಕರ ಜನನೂ ಇದ್ದಾರೆ. ಹಂಗೆ ಇತ್ತು ಜನ. ಭಾನುವಾರ ಆದರೂ ಭಯಂಕರ ಜನ ಇತ್ತು ಗುರು. ನಾವು ಹೋಗೋ ಪಟ್ಟತಿಗೆ ಪೂಜೆ ಎಲ್ಲ ಸ್ಟಾರ್ಟಿಂಗ್ ಇತ್ತು. ಕಾಟೇರಮ್ಮನ ದೇವ್ರು ಮಾತ್ರ ಮಸ್ತಾಗಿ ಕಾಣ್ತಾ ಇತ್ತು ಗುರು. ಹೂವು ಮಸ್ತಾಗಿ ಹಾಕಿದ್ರು. ಅಲ್ಲಿಂದ ಬಂದುಬಿಟ್ಟು ಹಂಗೆ ಒಂದು ಮಾಲೆ ಎಲ್ಲ ಎತ್ಕೊಂಬಂದೆ ಕಾಟೇರಮ್ಮನ ದೇವಿದು. ಮಾಲೆ ಎಲ್ಲ ಎತ್ಕೊಂಡು ನಮ್ಮ ಗಾಡಿಗೆ ಎಲ್ಲ ಕಟ್ಟಿದೆ. ಹಂಗೆ ನಮ್ಮ ಗಾಡಿಗೆ ಬೇರೆ ಕೆಟ್ಟ ನನ್ನ ಮಕ್ಳು ಕಣ್ಣು ಭಾಳ ಬೀಳ್ತವೆ ಅಂದ್ಬಿಟ್ಟು ಒಂದು ನಿಂಬೆಹಣ್ಣೆಲ್ಲ ದೃಷ್ಟಿ ತೆಗೆದ್ಬಿಟ್ಟು ಶಿಸ್ತ ಪೂಜೆ ಗೀಜೆ ಮಾಡ್ಕೊಂಡು ಅಲ್ಲಿಂದ ಬಂದ್ವಿ ಗುರು. ಅಲ್ಲಿಂದ ಬಂದಿದ್ದೆ ಸೀದಾ ಸರ್ಕಲ್ ಡಾಬಾಗೆ ಬಂದ್ವಿ ಗುರು. ಯಾಕಪ್ಪ ಅಂದರೆ ಇಲ್ಲಿ ಒಳ್ಳೆ ಚೆನ್ನಾಗಿ ಊಟ ಕೊಡ್ತಾನೆ. ಭಾನುವಾರ ಬೇರೆ ಬಿರಿಯಾನಿ ಮಾಡ್ತಾನೆ ಗುರು. ಈ ನಡುವೆ ಇಲ್ಲಿ ಸರ್ಕಲ್ ಡಾಬಾದಾಗೆ ಹಂಗಂದ್ಬಿಟ್ಟು ಬಿರಿಯಾನಿ ತಿನ್ಕೊಳ್ಳೋಣ ಅಂದ್ಬಿಟ್ಟು ಶಿಸ್ತಾಗಿ ಬಂದ್ವಿ ಗುರು ಸರ್ಕಲ್ ಡಾಬಾಕ್ಕೆ. ಒಳ್ಳೆ ಶಿಸ್ತಾಗಿ ಫಸ್ಟ್ ಆರ್ಡ್ರ್ ಮಾಡ್ಕೊಂಡಿದ್ದು ಚಿಕನ್ ಕೊಲ್ಹಾಪುರಿ ತಂದೂರಿ ಎಲ್ಲ ಆರ್ಡ್ರ್ ಮಾಡ್ಕೊಂಡು ತಿಂದ್ವಿ ಗುರು. ನೆಕ್ಸ್ಟ್ ಒಂದೊಂದು ಹಾಫ್ ಬಿರಿಯಾನಿ ತಗೋಣ ಅಂದ್ಬಿಟ್ಟು ಹೊಸ್ದಾಗಿ ನಮ್ಮ ಜಾಕಿರ್ ಬೇರೆ ಈಗ ಎಲ್ಲ ನಾನ್ ವೆಜ್ ಬಿಟ್ಬಿಟ್ಟವನೇ, ವೆಜ್ ಮಾತ್ರ ತಿಂತಾ ಇರೋದು. ನಾನು ಒಬ್ಬನು ಆರ್ಡ್ರ್ ಮಾಡ್ಕೊಂಡೆಲ್ಲ ತಿಂದೆ ಗುರು. ತಿಂದ್ಬಿಟ್ಟು ಅಲ್ಲಿಂದ ಮಸ್ತಾಗಿ ಒಳ್ಳೊಳ್ಳೆ ಸಾಂಗ್ ಕೇಳ್ಕೊಂಡು ನಾವು ಶಿಸ್ತಾಗಿ